ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏ ಐಶು ನಿತ್ಕೊಳೆ. ಐಶು ಇಲ್ಲಿ ನೋಡು, ಸುಮ್ಮನೆ ಇರು ಈಗ. ಐಶು ಪುಟ ಇಲ್ಲಿ ಬಾಯ್ಲಿ ಬಾಯ್ ಕೂತ್ಕೊ. ಅಮ್ಮ ನನಗೆ ಊಟ ಸಾಕು, ಸುಸ್ತಾಗ್ತಿದೆ, ನಾನು ಮಲ್ಕೊಳ್ತೀನಿ. ನೋಡು ಪುಟ, ಒಂದೇ ಒಂದು ತುತ್ತು ತಿನ್ಬಿಡು. ಹುಷಾರಿಲ್ದಿರೋವಾಗ ಹಸ್ಕೊಂಡು ಮಲ್ಕೋಬಾರ್ದು, ಇಲ್ಲ ಅಂದ್ರೆ ಜಾಸ್ತಿ ಸುಸ್ತಾಗತ್ತೆ. ನೀನ್ ಜಾಣೆ ಅಲ್ವಾ, ಒಂದೇ ಒಂದು ತುತ್ತು ತಿನ್ನು. ಬೇಡ, ನನಗೆ ಊಟ ಬೇಡ. ನೋಡು, ನೀನ್ ಹೀಗೆ ಹಠ ಮಾಡ್ತಿದ್ರೆ ನಾನು ನಿಮ್ಮ ಅಪ್ಪನ ಹತ್ರ ಹೊರಟೋಗ್ತೀನಿ. ಆಮೇಲೆ ನೀನ್ ಒಬ್ಳೇ ಇರ್ಬೇಕಾಗತ್ತೆ ಅಷ್ಟೇ. ಒಬ್ಳೆ ಯಾಕಿರ್ತಾಳೆ? ಅತ್ತೆ ಇದ್ದಾರಲ್ಲ, ನಾವೆಲ್ಲರೂ ಇದೀವಿ, ನಮ್ ಜೊತೆ ಇರ್ತಾಳೆ ಅಲ್ವಾ? ನಮ್ಮ ಐಶುಗೆ ಶ್ರಾವಣಿ ಅಮ್ಮ ಅಂದರೆ ತುಂಬಾನೇ ಇಷ್ಟ. ಅಮ್ಮ ಇಲ್ಲದೇ ಇದ್ರೂ ಪರವಾಗಿಲ್ಲ, ಶ್ರಾವಣಿ ಅತ್ತೆ ಅಂತ ಅವ್ರ ಜೊತೆಲೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಇಲ್ಲ ಇಲ್ಲ, ನನಗೆ ಅಮ್ಮ ಬೇಕು. ಅಮ್ಮ ಇಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ. ಅಮ್ಮ ಯಾವಾಗ್ಲೂ ಜೊತೆಲಿರ್ಬೇಕು. ಫಸ್ಟ್ ಅಮ್ಮ ಇಷ್ಟ, ಆಮೇಲೆ ಶ್ರಾವಣಿ ಅತ್ತೆ ಇಷ್ಟ. ಶ್ರಾವಣಿ ಮೇಡಮ್ ಅವ್ರೆ, ಬೇಜಾರು ಮಾಡ್ಕೋಬೇಡಿ. ಅವಳೇನೋ ತಮಾಷೆಗೆ. ಅಯ್ಯೋ, ನಾನು ಏನು ಬೇಜಾರು ಮಾಡ್ಕೊಳಲ್ಲ. ಅದಕ್ಕೆ ಮಕ್ಳು ಮನ್ಸು ಹೇಗೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮಕ್ಳು ಆಡುವಾಗ ಯಾರನ್ನಾದ್ರೂ ಇಷ್ಟ ಅಂತ ಹೇಳ್ಬೋದು, ಆದ್ರೆ ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗೋದು ಅವ್ರ ತಾಯಿನೇ. ತಾಯಿನ ದೂರ ಮಾಡ್ಕೊಳ್ಳೋದಿಕ್ಕೆ ಯಾವ ಮಗುನೂ ಇಷ್ಟಪಡಲ್ಲ. ಹೌದು ಕುಸೆ, ಯಾವ ಮಗುಗೂ ತಾಯಿನ ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಹಂಗ ಯಾವ ತಾಯಿಗೂ ಮಕ್ಕಳಿಂದ ದೂರ ಹೋಗೋಕ ಇಷ್ಟ ಆಗಂಗಿಲ್ಲ. ಆದ್ರೆ ನಮ್ಮಮ್ಮಂಗೆ ನನ್ನ ಬಿಟ್ಟು ಹೋಗುವಂತ ಮನ್ಸು ಯಾಕಾದ್ರೂ ಬಂತು? ಶ್ರಾವಣಿಮ್ಮ, ಅದು ಐಶು ಅತ್ತಿಗೆ ಜೊತೆ ಇರುವಾಗ, ಸುಬ್ಬು ಅತ್ತೆ ಜೊತೆ ಇರುವಾಗ, ಅಥವಾ ಯಾವುದೇ ಮಗು ತನ್ನ ತಾಯಿ ಜೊತೆ ಇರೋದನ್ನ ನೋಡುವಾಗ ನನಗೆ ಒಂದ್ ರೀತಿ ಸಂಕಟ ಆಗುತ್ತೆ. ಹಾಗೆ ಸಂತೋಷನೂ ಆಗುತ್ತೆ. ನನಗಿಲ್ದೇ ಇರೋ ಅದೃಷ್ಟ ಆ ಮಕ್ಳಿಗೆಲ್ಲ ಸಿಕ್ಕಿದೆ. ಐಶು ವಯಸ್ಸಲ್ಲಿ ನಮ್ಮಮ್ಮ ನನ್ನ ಜೊತೆಗಿದ್ದಿದ್ರೆ ನಾನು ಹೇಗಿರ್ತಿದ್ನೇನೋ. ಅಮ್ಮ ನನ್ನನ್ನ ಹೇಗ್ ಮಾತಾಡಿಸ್ತಿದ್ರು, ಹೇಗ್ ನೋಡ್ಕೋತಾ ಇದ್ರು ನನಗೊಂದು ಗೊತ್ತಿಲ್ಲ. ನಮ್ಮಮ್ಮನೂ ನನ್ನ ಜೊತೆಗಿದ್ದಿದ್ರೆ ನನ್ನ ಜೀವನ ಬೇರೆ ರೀತಿನೇ ಇರ್ತಿತ್ತೇನೋ. ನನ್ನ ಕ್ಷಮಿಸು ಮಗಳೇ, ದುರಾದೃಷ್ಟ ನಂದು, ಆದ್ರೆ ಶಿಕ್ಷೆ ಆಗಿದ್ದು ನಿನಗೆ. ಏನ್ ಮಾಡ್ಲಿ, ನನಗೂ ನಿನ್ ಜೊತೆ ಇರಬೇಕು, ನಿನ್ನ ಎತ್ತಿ ಆಡಿಸ್ಬೇಕು, ನೀನ್ ಬೆಳೆಯೋದನ್ನ ನೋಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ನನ್ನ ಜೀವನ ನನ್ನನ್ನ ಬೇರೆ ದಾರಿಗೆ ಕರ್ಕೊಂಡು ಹೊರಟೋಯ್ತು. ಅಷ್ಟೊತ್ತು ತಿನ್ನಲ್ಲ ಅಂತ ಹಠ ಮಾಡ್ತಿದ್ದ ಐಶು ಈಗ ಅಮ್ಮ ದೂರ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಹೇಗೆ ಊಟ ಮಾಡ್ತಿದ್ದಾಳೆ ನೋಡಿ. ನಮ್ಮಮ್ಮ ನನ್ನಿಂದ ದೂರ ಹೋದಾಗ ನನಗಿಷ್ಟಾದ್ರೂ ಬುದ್ಧಿ ಇದ್ದಿದ್ರೆ ಹೇಗಾದ್ರೂ ಹಠ ಮಾಡಿ ಅವ್ರನ್ನ ನನ್ನ ಜೊತೆನೆ ಉಳಿಸ್ಕೋತಿದ್ನೇನು.